ಬೆಳ್ಳಂಬೆಳಗ್ಗೆಯೇ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ಒಬ್ಬರ ಮನೆ ಮೇಲೆ ಐಟಿ ರೈಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ರಾಮಚಂದ್ರ ಮನೆ ಮೇಲೆ ಚುನಾವಣಾಧಿಕಾರಿಗಳು, ಐಟಿ ರೈಡ್ ಅಲ್ಲ ಇದು. ನಿನ್ನೆ ತಡರಾತ್ರಿ ಆಗಿರುವಂತಹ ಘಟನೆ. ಆರ್ ನಗರದಲ್ಲಿರುವ ನಿವಾಸದ ಮನೆ ಮೇಲೆ ಮಾಜಿ ಕಾರ್ಪೊರೇಟರ್ ಮನೆ ಮೇಲೆ ರೈಡ್ ಆಗಿದೆ. 10 ವಾಹನಗಳಲ್ಲಿ ಬಂದಿದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು. ನಟಿ ಅಮೂಲ್ಯ ಅವರ ಮಾವ ಮತ್ತು ಬಿಜೆಪಿಯ ಮುಖಂಡ ಕೂಡ ಹೌದು ರಾಮಚಂದ್ರ ಅವರು, ಮಾಜಿ ಕಾರ್ಪೊರೇಟರ್ ಕೂಡ. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ರೈಡ್ ಮಾಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಖಂಡ ಇದೀಗ ವಾಗ್ದಾಳಿನ ಕೂಡ ಶುರು ಮಾಡಿದ್ದಾರೆ. ಅಂದ್ರೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಈ ರೈಡ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ನಟಿ ಅಮೂಲ್ಯ ಗೊತ್ತಲ್ಲ, ಅವರ ಮಾವನ ಮನೆ ಮೇಲೆ ಈಗ ರೈಡ್ ಆಗಿದೆ. ಚುನಾವಣಾಧಿಕಾರಿಗಳು ರೈಡ್ ಮಾಡಿದ್ದಾರೆ. ಬಟ್ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು, ತಮ್ಮಲ್ಲಿರುವ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತದೆ ಕಾಂಗ್ರೆಸ್, ನಮ್ಮ ಮನೆ ಮೇಲೆ ರೈಡ್ ಮಾಡಿಸಿದೆ ಅಂತ. ವಿಲ್ಸಿ ಚುನಾವಣಾಧಿಕಾರಿಗಳು ಈಗ ಎಲೆಕ್ಷನ್ ಬೇರೆ ಹತ್ರ ಇರೋದ್ರಿಂದ ಆಮಿಷ ಒಡ್ಲಿಕ್ಕೆ ಏನಾದರೂ ಮನೇಲಿ ಸ್ಟೋರ್ ಮಾಡಿಟ್ಕೊಂಡಿದ್ರ, ಹೀಗೆ ಹಲವು ಆಂಗಲ್ಗಳಿಂದ ತನಿಖೆಯನ್ನ ಮಾಡ್ತಾರೆ. ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ರಾಮಚಂದ್ರಪ್ಪ ಅವರ ಮನೆ ಮೇಲೆ ಚುನಾವಣಾಧಿಕಾರಿಗಳು ರೈಡ್ ಮಾಡಿದ್ದಾರೆ. ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ನಡೆದಿರುವ ದಾಳಿ ಇದು ಅಂತ ರೈಡ್ ನಡೆದಿರುವಂತಹ ಅವ್ರ ಮನೆಯವರು ಏನಿದ್ದಾರೆ ಅವರು ಆರೋಪ ಮಾಡ್ತಾ ಇರುವಂತದ್ದು. ಬಿಜೆಪಿಯ ಮುಖಂಡ ಕೂಡ ಹೌದು, ಬಿಜೆಪಿಯ ಕಾರ್ಯಕರ್ತ ರಾಮಚಂದ್ರಪ್ಪ ಅವರು, ಮತ್ತು ಬೆಂಗಳೂರಿನಲ್ಲಿ ಮಾಜಿ ಕಾರ್ಪೊರೇಟರ್ ಕೂಡ ಹೌದು. ಇದೀಗ ಚುನಾವಣಾಧಿಕಾರಿಗಳು ರೈಡ್ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಆಗಿರುವಂಥದ್ದು. ಸುಮಾರು 10 ವೆಹಿಕಲ್ಗಳಲ್ಲಿ ಬಂದ್ರಂತೆ, 30ಕ್ಕೂ ಹೆಚ್ಚು ಜನ ಅಧಿಕಾರಿಗಳು. ಬಟ್ ಏನು ಸಿಕ್ತು ಈ ಸಂದರ್ಭದಲ್ಲಿ, ಏನು ಎತ್ತ, ಇವೆಲ್ಲವೂ ಕೂಡ ಡೀಟೇಲ್ಡ್ ಆಗಿ ಮುಂದಿನ ಹಂತದಲ್ಲಿ ನಾವು ನ್ಯೂಸ್ನ ನೋಡ್ತಾ ಹೋಗೋಣ, ಅಪ್ಡೇಟ್ನ ನೋಡ್ತಾ ಹೋಗೋಣ. ಚುನಾವಣಾಧಿಕಾರಿಗಳು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಡಾಕ್ಯುಮೆಂಟ್ಸು, ಹಣ ಅಥವಾ ಬೇರೆ ಏನಾದರೂ ಆಮಿಷ ಒಡ್ಲಿಕ್ಕೆ ಏನಾದರೂ ಮನೇಲಿ ಸ್ಟೋರ್ ಮಾಡಿಟ್ಕೊಂಡಿದ್ರ, ಹೀಗೆ 10 ಹಲವು ಆ್ಯಂಗಲ್ನಲ್ಲೇ ಅವರು ತನಿಖೆಯನ್ನು ಮಾಡೋದು. ವಿಲ್ ಸಿ ಏನಾಗುತ್ತೆ ಅಂತ.